ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 86ನೇ ದಿನದ ಬ್ಲಾಗು. ಬೆಳಗ್ಗೆ ಪಾತ್ರೆ ಏನೂ ಉಜ್ಜಿರಲಿಲ್ಲ, ಆದರೆ 8:30ಗೆಲ್ಲ 5:30ಗೆಲ್ಲ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆ ರಾತ್ರಿ ಪಾತ್ರೆ ಉಜ್ಜಿಲ್ಲ ಅಂದರೆ ವಿಪರೀತ ಬೆನ್ನು ನೋವ್ತಾಯಿತ್ತು. ಹೆಂಗೆ ಬೆನ್ನು ನೋವ್ತಾಯಿತ್ತು ಅಂದರೆ ಬಿಟ್ಟರೆ ಸಾಕು ಮಲಗಿಬಿಡೋಣ ಅಂತ. ಹೋಟೆಲ್ ಕೆಲಸ ಅಂದಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಫುಲ್ಲು ಟಯರ್ಡ್ ಆಗ್ತಾ ಇರುತ್ತೆ. ಬೆಳಗ್ಗೆಯಿಂದ ಒಂದೇ ಕೆಲಸ ಆಗಿರೋದ್ರಿಂದ ಗಾಡಿ ತಳ್ಳೋದು, ಜೋಡಿಸೋದು, ಮತ್ತು ಮನೆಯಲ್ಲೆಲ್ಲ ಬಟ್ಟೆ ಬೇರೆ ತುಂಬಾ ಇತ್ತು. 4 ಕಂಬಿ ಬಟ್ಟೆ ಮೇಲೆ ಇತ್ತು. ಆ ಬಟ್ಟೆ ಎಲ್ಲ ಒಗೆದು ನಾನು ಬೆಳಗ್ಗೆ ಅಮ್ಮ ಎಬ್ಬರಿಸ್ತಾ ಇದ್ರೆ ಕೂಡ 5 ಗಂಟೆಯಲ್ಲಿ ನನ್ನ ಕೈಯಲ್ಲಿ ಆಗಲೇ ಇಲ್ಲ. 5:30ಗೆ ಎದ್ದು 5:45ಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಫಸ್ಟು ಪಾತ್ರೆ ಎಲ್ಲ ಉಜ್ಜಿಬಿಟ್ಟೆ, ಆಮೇಲೆ ಸೈಡಲ್ಲಿ ಸಿಂಕೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಟೀ ಇಟ್ಟರೆ ಮತ್ತು ಹಂಗೆ ಇದೋಗ್ಬಿಡುತ್ತೆ ಅಂತ ಹೇಳಿ ಫಸ್ಟು ನಾನು ಪಾತ್ರೆ ಎಲ್ಲ ಉಜ್ಜಿ ಆಮೇಲೆ ಟೀಗೆಲ್ಲ ರೆಡಿ ಮಾಡಿಕೊಂಡು ಟೀ ಇಟ್ಟೆ. ಟೀ ಇಟ್ಟುಬಿಟ್ಟು ಟೀ ಆಗೋಷ್ಟರೊಳಗಾಗಿ ಸೈಡಲ್ಲಿ ಎದ್ದಿದ್ದು ಬೆಡ್ಶೀಟ್ಗಳೆಲ್ಲ ಹಂಗಂಗೆ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಬಿಡೋಣ. ಕಸ ಗುಡಿಸಿದಾದ್ಮೇಲೆ ಆಚೆ ನೀರು ಹಾಕ್ಕೊಂಡು ಸ್ನಾನದಿಂದ ಬರೋಷ್ಟರೊಳಗಾಗಿ ಇಷ್ಟು ಕೆಲಸ ಮಾಡ್ಕೊಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆಯೇ ಸಂಡೇಗೆ ಸ್ವಲ್ಪ ನಾನ್ ವೆಜ್ ತಂದುಕೊಡ್ರಿ. ಸುಮಾರು ದಿನ ಆಗಿತ್ತು ಮನೇಲಿ ನಾನ್ ವೆಜ್ ಮಾಡಿ. ಅಮ್ಮ ಕೂಡ ತಿಂದಿರಲಿಲ್ಲ ಈ ನಡುವೆ ಎಲ್ಲ. ಅದಕ್ಕೆ ಏನು ಮಾಡಿದೆ ಅಂದರೆ ಸರಿ ನಾನ್ ವೆಜ್ ಮಾಡ್ಕೊಳ್ಳೋಣ ಇವತ್ತು ಮನೇಲಿ ಅಂತ ಹೇಳಿಬಿಟ್ಟು ನಾನ್ ವೆಜ್ ಮಾಡೋಕ್ಕೆ ಅಂತ ಹೇಳಿ ಇದು ಮಾಡಿದೆ. ಸರಿ ತಂದು ಕೊಡ್ತೀನಿ ಅಂದರು. ಇವತ್ತು ಅವರ ಫ್ರೆಂಡ್ದು ಅವ್ರ ಮನೇಲಿ ಒಂದು ಫಂಕ್ಷನ್ ಇತ್ತು. ಸೊ ಅವ್ರು ಹೋಗ್ತಾರೆ, ಇನ್ನು ಅಮ್ಮಗಾದರೂ ಮಾಡಿಡೋಣ ಅಂತ ಹೇಳಿಬಿಟ್ಟು ನಾನು ಇದು ಮಾಡಿಕೊಂಡೆ. ಅಷ್ಟರೊಳಗಾಗಿ ಹೋಟ್ಲಿಗೆ ಹೋಗಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಬೇಕಾಗಿತ್ತು. ಅಷ್ಟರೊಳಗಾಗಿ ಎಣ್ಣೆ ಹಾಕ್ಕೊಂಡಿರಲಿಲ್ಲ. ಈ ನಡುವೆ ಎಲ್ಲ ದಿನ 2 kg ಎಣ್ಣೆ ಅಷ್ಟೇ ತೊಗೊಂಬರ್ತಾಯಿದ್ದು. ಬಟ್ ಅದು ನಮಗೆ ಅಡ್ಜಸ್ಟ್ ಆಗೋದಿಲ್ಲ. ನಮ್ಗೆ ಏನಿದ್ರೂ ಒಂದು ಟಿನ್ ತೊಗೊಂಬಂದರೆ ವಾರ 10 ದಿನ ಬರುತ್ತೆ. ಸೊ ಅದೇ ನಮಗೆ ಈಸಿ ಆಗೋದು. ಆವಾಗ ಫಸ್ಟು ಬಾಣಲಿ ಎಲ್ಲ ಎತ್ಕೊಂಬಂದು ಅದೆಲ್ಲ ಇಟ್ಕೊಂಡು ನನಗೆ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿದಾಗ ಎತ್ತಿ ಬಿಸಾಕ್ಬಿಟ್ಟಿದ್ರು ಎಲ್ಲನೂ. ಸೊ ಅದಕ್ಕೆ ಇವಾಗ ಹೊಸ ಬಾಟಲ್ ಹುಡ್ಕೊಂಡು ಅದನ್ನ ಕಟ್ ಮಾಡಿ ಎಣ್ಣೆ ಹಾಕೋದಕ್ಕೆ ಅಂತ ಹೇಳಿ ಇಟ್ಕೊಂಡೆ. ಇನ್ನು ಎಲ್ಲ ಎಣ್ಣೆ ಎಲ್ಲ ಹಾಕಿದ್ದಾದಮೇಲೆ ನಾವು ಕೂಡ ಇನ್ನು ಒಳಗಡೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಸೊ ಹಾಗೆಯೇ ಚೆಲ್ಲಿತ್ತು. ಇಲ್ಲಿ ಸ್ವಲ್ಪ ರಾಗಿ ಹಿಟ್ಟು ತೊಗೊಂಬಂದು ಎಣ್ಣೆ ಮೇಲೆ ಫಸ್ಟು ಎಲ್ಲ ನೀಟಾಗಿ ಎಣ್ಣೆ ಒರೆಸ್ಬಿಟ್ಟು ಒಂದು ಪೇಪರ್ ತೊಗೊಂಡು ಆಮೇಲೆ ಎಣ್ಣೆ ಇರೋ ಜಾಗದಲ್ಲೆಲ್ಲ ಹಿಟ್ಟನ್ನ ಹಾಕಿ ಚೆನ್ನಾಗಿ ಉಜ್ಜಿಕೊಂಡೆ. ಅವಾಗೇನಾಗುತ್ತೆ ಅಂದರೆ ಎಣ್ಣೆನ ಹಿಟ್ಟು ಅಬ್ಸರ್ವ್ ಮಾಡುತ್ತೆ. ಸೊ ಆ ಹಿಟ್ಟನ್ನ ಅಬ್ಸರ್ವ್ ಮಾಡಿದ್ದಾದಮೇಲೆ ನಮಗೆ ಕಾಲು ಜಾರೋದಾಗಿರ್ಬೋದು, ಹಾಗೆ ಇನ್ನು ಗೊತ್ತಿಲ್ಲದೆ ನಾವು ಕಾಲಿಕ್ಕಿದಾಗ ಸ್ಕೇಟಿಂಗೇ ಆಡ್ತಾ ಇರ್ತೀವಿ. ಸೊ ಇದನ್ನೆಲ್ಲ ನಾವು ಆರಾಮಾಗಿ ತಪ್ಪಿಸ್ಕೋಬೋದು ಈ ಥರ ಸಣ್ಣ ಪುಟ್ಟ ಟ್ರಿಕ್ಸ್ ನಾವು ಮಾಡಿದಾಗ. ಸೊ ಇನ್ನು ಹೋಗಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಟೆ. ಹಾಗೆಯೇ ನಾವು ಯಾರಿಗೆ ಎಷ್ಟೇ ಮಾಡಿದ್ರು ಎಲ್ಬಿಲ್ಲದ ನಾಲ್ಗೆ ಹೇಗೆ ಬೇಕಾದರೂ ಹೊರಳುತ್ತೆ, ಹಾಗೆ ನಮ್ಮನ್ನು ಹೇಗೆ ಬೇಕಾದರೂ ಹೀಯಾಳಿಸುತ್ತೆ. ಯಾಕೆ ನಾನು ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರೆ ಕೂಡ, ಯಾರನ್ನು ಎಷ್ಟೇ ನಾವು ಹಚ್ಕೊಂಡು, ಯಾರಿಗೆಷ್ಟೇ ನಾವು ಇದು ನಮ್ಮದು, ನಮ್ಮೂರು, ಇವ್ರು ನನ್ನ ಕಡೆಯವರು ಅಂತ ಹೇಳಿ ನಾವು ಎಷ್ಟೇ ಒಂದು ಇದು ಮಾಡಿದ್ರೆ ಕೂಡ ಆ ಒಂದು ಇದಿದೆ ಅಲ್ಲ, ಅದು ನಮಗೆ ಕಳಂಕ ಅನ್ನೋದು ಕೊಟ್ಬಿಟ್ಟಿರ್ತಾರೆ ಆಲ್ರೆಡಿ. ಏನು ಮಾಡಿದ್ದಾರೆ, ನಾವಿಲ್ಲ ಅಂದರೆ ಇವರಿಲ್ಲ, ಇಲ್ಲ ಇವರು ವೇಸ್ಟು, ನಮ್ಮ ಮನೆಗೆ ಇವ್ರು ಏನಕ್ಕೂ ನಾಲಾಯಕ್ಕಿಲ್ಲ. ಎಲ್ಲಿಬಿಲ್ಲದ ನಾಲಿಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡುತ್ತೆ. ಸೊ ನಾವು ಮುಂದೆ ಇರಬೇಕಾದ್ರೆ ಒಂಥರ ಮಾತಾಡ್ತಾರೆ, ಅದೇ ನಾವು ಇಲ್ಲದೆ ಇರಬೇಕಾದ್ರೆ ಒಂಥರ ಮಾತಾಡ್ತಾರೆ. ಸೊ ಎಲ್ಲರ ಜೊತೆ ನಾವು ಕೇರ್ಫುಲ್ಲಾಗಿ ಹುಷಾರಾಗಿ ಇರಬೇಕು. ಇನ್ನು ನಾನು ಸ್ವಲ್ಪ ಮುಸುರೆ ಬಟ್ಟೆ ಎಲ್ಲ ಹಂಗೆ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲ ಫಸ್ಟು ಒಗೆದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಬೆಳಗ್ಗೆನೇ. ಹಾಗೆ ಪಾತ್ರೆ ಸ್ವಲ್ಪನೇ ಇತ್ತು, ಹೋಗೋಷ್ಟರೊಳಗಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲಸನ ಅಂತೂ ಸ್ಟಾರ್ಟ್ ಮಾಡಿದೆ. ಆಗಿದ್ದು ಹೋಟೆಲ್ ಹತ್ರ ಹೋಗಿ ಹೋಟೆಲ್ ಜೋಡಿಸ್ಕೊಟ್ಬಿಟ್ಟು ಅಲ್ಲಿಂದ ಓಡಿ ಬಂದು ಮತ್ತೆ ನಾನು ನಾನ್ ವೆಜ್ ಮಾಡೋಕ್ಕೆ ಅಂತ ಇಟ್ಕೊಂಡೆ. ಬೇಗ ಮಾಡೋಣ ಅಂತ ಹೇಳಿ ಅಮ್ಮ ನನಗೆ ಸಾಂಬಾರು ಬೇಡ
ಫ್ರೈ ಮಾಡುವ ಅಂತ ಹೇಳಿದ್ರು. ಇನ್ನು ನಾನು ಮತ್ತೆ ಹೋಟೆಲ್ ಹತ್ರ ಬೇರೆ ಹೋಗಬೇಕಾಗಿತ್ತು. ಕಬಾಬ್, ಮಗಳಿಗೆ ಕಬಾಬ್ ಅಂದರೆ ಇಷ್ಟ. ಸೊ ಇನ್ನು ಅಮ್ಮ ಕೂಡ ಬಿಸಿ ಬಿಸಿ ಮಾಡಿಕೊಟ್ರೆ ಕಬಾಬ್ ತಿಂತಾರೆ. ಅವರು 1 ಟೈಮ್ ಅಷ್ಟೇ ತಿನ್ನೋದು, ಬೆಳಗ್ಗೆ ಮಧ್ಯಾಹ್ನ ಅಷ್ಟೇ ತಿಂತಾರೆ. ನೈಟ್ ಟೈಮ್ ತಿನ್ನಲ್ಲ ಅವರು, ಜೀರ್ಣ ಆಗಲ್ಲ ಅಂತ. ಬೆಳಗ್ಗೆ ಏನಾದರೂ ತಿನ್ಬಿಟ್ರೆ ಮಧ್ಯಾಹ್ನ ಕೂಡ ಅದರಲ್ಲೂ ಕಡಿಮೆನೇ, ಅವ್ರು ಜಾಸ್ತಿ ತಿನ್ನೋಕ್ಕೆ ಹೋಗೋದಿಲ್ಲ. ಹಾರ್ಟ್ ಪೇಷಂಟು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅವ್ರಿಗೆ ಜೀರ್ಣ ಆಗದೆ ಇರೋದ್ರಿಂದ ಅವ್ರು ಜಾಸ್ತಿ ಏನೂ ತಿನ್ನೋಕ್ಕೆ ಹೋಗೋಲ್ಲ. ಅವಾಗ್ಲಿಂದನೂ ಅಷ್ಟೇ ಅವರು ಅವ್ರಿಗಿದು ಬೇಡ, ಇದು ಆಗಲ್ಲ ಅಂದಮೇಲೆ ಅವ್ರು ಮುಟ್ಟಕ್ಕೇನು ಹೋಗೋದಿಲ್ಲ ಅದನ್ನು. ಅವ್ರು ಶುಗರ್ ಬಂದಿದೆ ಅಂದಾಗಿಂದ ಅನ್ನ ಅನ್ನೋದೇ ಅವರು ರೇರು. ಇವಾಗ ತಿಂತಿದ್ದಾರೆ, ಮುಂಚೆ ಅವ್ರು ಅನ್ನ 1 ಟೈಮ್ ಕೂಡ ಮುಟ್ತಾ ಇರಲಿಲ್ಲ. ಸೊ 3 ಹೊತ್ತು ಮುದ್ದೆ, ಚಪಾತಿ ಇದನ್ನು ತಿನ್ಕೊಂಡು ಕಾಲ ಹಾಕೋರವರು. ಅಷ್ಟು ವಿಲ್ ಪವರ್ ಇದೆ ಅವ್ರಿಗೆ. ಸೊ ಅವರು ಅಂದ್ಕೊತಾರೆ ನನಗೆ ಇದರಿಂದ ಒಂದು ತೊಂದರೆ ಆಗುತ್ತೆ ಅಂದರೆ ಅದನ್ನ ಮುಟ್ಟಬಾರ್ದು ಅಂದರೆ ಅವರು ಮುಟ್ಟೋದೇ ಇಲ್ಲ, ಅಷ್ಟು ಸ್ಟ್ರಾಂಗ್ ಅವರು. ಆಗಿನ ಕಾಲದವ್ರು ಸುಮ್ಮನೆ ಅಂತಲ್ಲ ಅಲ್ವಾ, ನಮಗೆ ಇದ್ದರೆ ಹೋಗಲಿ ಹೋದರೆ ಹೋಗಲಿ ಜೀವ, ಇವತ್ತಿದ್ದು ನಾಳೆ ಸಾಯೋ ಜೀವಕ್ಕೆ ಏನು ಅಂತ ಹೇಳಿಬಿಟ್ಟು ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅವ್ರು ಸಿಕ್ಕಾಪಟ್ಟೆ ವಿಲ್ ಪವರ್ ಇದೆ ಅವ್ರಿಗೆ, ಸಿಕ್ಕಾಪಟ್ಟೆ ಅವ್ರಿಗೆ ತಿನ್ನಬಾರ್ದು ಅಂದರೆ ತಿನ್ನಲ್ಲ. ಇನ್ನು ನಾನು ಫ್ರೈಗೆ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ರುಬ್ಕೊಂಡೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟು ರುಬ್ಕೊಂಡು ಈಗ ಒಂದು ಬಾಣಲಿಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ. ಇದು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಚಿಕನ್ ಎಲ್ಲ ಹಾಕಿ ಅದನ್ನು ಬೇಯಕ್ಕೆ ಬಿಟ್ಟೆ. ಅದು ಆಮೇಲೆ ಇನ್ನು ಕಬಾಬ್ಗೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಚಿಕನ್ ಫ್ರೈ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನು ಸಂಜೆ 7:30 ಆಗಿದೆ. ಸೊ ಇದು ಚೆಲ್ಬಿಟ್ಟೆ ನಾನು, ರಸ ಇಟ್ಟಿದ್ದೆ ಅಲ್ಲಿ ಮಾಡಿಬಿಟ್ಟು ರಸ ಚೆಲ್ಬಿಟ್ಟೆ. ಅದಕ್ಕೆ ಅದನ್ನೆಲ್ಲ ಒರೆಸ್ಬಿಟ್ಟು ಇನ್ನು ಆಚೆ ಎಲ್ಲ ತೊಳಿಬೇಕಾಗಿತ್ತು. ರೂಮೆಲ್ಲ ತುಂಬ ಗಲೀಜಿತ್ತು. ಬೆಳಗ್ಗೆಯಿಂದ ಹಂಗೆ ಕಸ ಅಂತ ಓಡಾಡಿದ್ದು. ರೂಮ್ ಹೆಂಗಿತ್ತು ಅಂದರೆ ರೂಮ್ ನೋಡೋಕ್ಕೆ ಅಸಹ್ಯ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಫಸ್ಟ್ ಏನು ಮಾಡಿದೆ, ಇಲ್ಲಿನ ರೂಮ್ನ ಕ್ಲೀನ್ ಮಾಡಿ ಆಮೇಲೆ ಏನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತೀನಿ. ಹಾಗೆ ಎಲ್ಬಿಲ್ದಿರೋ ನಾಲ್ಗೆ ಹೇಗೆ ಬೇಕಾದರೂ ಹೊರಳ್ತಾ ಇರುತ್ತೆ. ಎಲ್ಬಿಲ್ದಿರೋ ನಾಲ್ಗೆಗೆ ಅಂತ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡಿ. ನಿಮ್ಮ ಒಂದು ಏನು ನೀವು ಇದು ಮಾಡಿರ್ತೀರ ಅದು ದೇವ್ರ ಹತ್ರ ಲೆಕ್ಕ ಇರುತ್ತೆ. ದೇವರು ಅದನ್ನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಯಾರಿಗೆ ಏನಾಗಬೇಕು, ಯಾರಿಗೆ ಏನೆಲ್ಲ ಇದಾಗಬೇಕು ಅನ್ನೋದನ್ನ ದೇವರು ಅಲ್ಲಿ ನಿಮಗೆ ಆಲ್ರೆಡಿ ಒಂದು ಲೆಕ್ಕದ ಬುಕ್ಕಲ್ಲಿ ಲೆಕ್ಕ ಬರೀತಾ ಇರ್ತಾನೆ. ಅದು ಕೌಂಟ್ ಕೂಡ ಆಗ್ತಾ ಇರುತ್ತೆ. ಸೊ ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನನಗೆ ಗುರುವಾರ ತುಂಬ ಖುಷಿಯಾಗಿತ್ತು. ಯಾಕೆ ಅಂದರೆ ಆಲ್ರೆಡಿ ಒಂದೇ ದಿನಕ್ಕೆ 150 ವ್ಯೂ ಬಂದಿತ್ತು. ಇನ್ಮೇಲೆ ಏನಾದರೂ ರೀಚ್ ಆಗುತ್ತಾ ಚಾನಲ್ಲು ಪರವಾಗಿಲ್ಲ ಅಂತ ಅಂದ್ಕೊಳ್ಳೋಷ್ರೊಳಗಾಗಿ 2ನೇ ದಿನ 70ಕ್ಕೆ ಬಂತು, ಆಮೇಲೆ 50ಕ್ಕೆ ಬಂತು, ಆಮೇಲೆ ಇವತ್ತು 22ರಲ್ಲಿದ್ದೀನಿ. ನಾಳೆ ಇನ್ನೆಷ್ಟರಲ್ಲಿ ಬರುತ್ತೋ. ಸೊ ತಮ್ನೇಲ್ ಹಾಕಿದರೆ ನನ್ನ ವೀಡಿಯೋಸ್ ಓಡ್ತಾ ಇಲ್ಲ. ಟೈಟಲ್ ಹಾಕೋದಾಗ ನೋಡಿದ್ರೆ ಓಕೆ ಅನಿಸುತ್ತೆ, ಬಟ್ ವ್ಯೂಸ್ ಇಲ್ಲ. ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.